ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬೇಬಿಗೆ ಊಟ ಮತ್ತೆ ರೂಮ್ ಕಡೆನೇ ಹೋಗ್ತಾ ಇರೋ ಹಾಗಿದೆ. ಯಾಕಪ್ಪ, ನಮ್ಮೆಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡಿದ್ರೆ ಅವಳಿಗೆ ತಿಂದಿದ್ದು ಒಳಗಡೆ ಇಳಿಯಲ್ವಂತ? ಹಾಗೇನಿಲ್ಲ ಅದಕ್ಕೆ, ಅದು ಈಗ ತಾನೇ ಆಫೀಸಿಂದ ಬಂದಲ್ಲ, ಸ್ವಲ್ಪ ಸುಸ್ತಾಗ್ಬಿಡ್ತಾಳೆ, ಅದಕ್ಕೆ ರೂಮಿಗೆ ತೊಗೊಂಡು ಹೋಗ್ತಾ ಇದ್ದೀನಿ. ಅದು ಅಲ್ಲದೆ ನೀವು ಊಟ ಮಾಡೋದು ಲೇಟ್ ಅಲ್ವಾ, ಅವಳು ಹಸು ತಡೆಯಲ್ಲ, ಗೊತ್ತಲ್ಲ ನಿಮಗೆ. ಹೌದಪ್ಪ, ಅವಳಿಗೆ ಮಾತ್ರ ತುಂಬ ಸುಸ್ತಾಗತ್ತೆ. ಬೆಳಿಗ್ಗೆಯಿಂದ ನಾವು ಕತ್ತೆ ಥರ ಕೆಲಸ ಮಾಡ್ತಾನೆ ಇರ್ತೀವಿ, ನಮಗೇನು ಸುಸ್ತಾಗಲ್ವಾ? ಆದರೂ ನೋಡು ಹೇಗೆ ಎಲ್ಲರ ಜೊತೆ ಮಾತಾಡಿಕೊಂಡು ಆರಾಮಾಗಿರ್ತೀವಿ ಅಂತ. ಅದಕ್ಕೆ ನೀವು ಮನೇಲೇ ಇರ್ತಿರಲ್ಲ, ಹಾಗಾಗಿ ಸುಸ್ತು ಗೊತ್ತಾಗಲ್ಲ. ಅವಳು ಪಾಪ ಆಫೀಸಲ್ಲಿ ದುಡಿತಾಳಲ್ಲ, ಅದಕ್ಕೆ ಸುಸ್ತಾಗ್ಬಿಡ್ತಾಳೆ. ಕಣಪ್ಪ, ನೀನು ಹೆಂಡತಿ ಅಲ್ಲಿಗೆ ಹೋಗ್ಬಿಟ್ಟು ಜಲ್ಲಿ ಕಲ್ಲು ಎಲ್ಲ ಹೊತ್ಬಿಟ್ಟು ಬರ್ತಾಳೆ, ತುಂಬ ಸುಸ್ತಾಗಿ ಹೋಗುತ್ತೆ. ಆಫೀಸ್ಗೆ ಹೋಗಿ AC ಕಾಲ ಮೇಲೆ ಕಾಲಕೊಂಡು ಕೂತಿರ್ತಾಳೆ, ಮನೆಗೆ ಬಂದರೆ ವರ್ಕ್ ಫ್ರಮ್ ಹೋಮ್ ಅಂತ ರೂಮಲ್ಲೇ ಹಿಂಗೆ ಅದ್ದಿರ್ತಾಳೆ, ತುಂಬ ಸುಸ್ತಾಗ್ಬಿಡುತ್ತೆ. ಏನತ್ಗೆ ನೀವು ಇವಾಗೇನು ಅವಳು ನಮ್ಮ ಜೊತೆ ಕೂತ್ಕೊಂಡು ಊಟ ಮಾಡಲ್ಲ ಅನ್ನೋ ತಾನೇ ಪ್ರಾಬ್ಲಮ್ಮು. ಯೋಚನೆ ಮಾಡಿಬಿಡಿ, ಇವತ್ತೊಂದು ದಿವಸ ರೂಮಿಗೆ ತೊಗೊಂಡೋಗಿ ಕೊಟ್ಬಿಡ್ತೀನಿ, ನಾಳೆಯಿಂದ ನಾನೇ ಅವಳನ್ನ ಕರ್ಕೊಂಬಂದು ಇಲ್ಲಿ ಕೂರಿಸಿ ಊಟ ಮಾಡಿಸ್ತೀನಿ, ಊಟ ಮಾಡೋಕ್ಕೆ ಹೇಳ್ತೀನಿ. ಹಾಂ, ಅವಳಿಗೆ ಹಪ್ಪಳ ಅಂದರೆ ತುಂಬ ಇಷ್ಟ. ಹಾಂ, ತೊಗೊಂಡೋಗ್ತೀನಿ. ಮನೇಲಿ ಮತ್ತೆ ಜನ ಇದ್ದಾರೆ? ಅದೇ ಅದೇ ಇಟ್ಟಿದ್ದೀನಿ, ಬಂದೆ. ಬೇಬಿ, ಆಹಾ, ಈ ಥರ ಗಂಡ ಇದ್ಬಿಟ್ರೆ ಯಾವ ಹೆಂಡತಿ ತಾನೇ ಕೂತಲ್ಲೇ ಕೂತ್ಕೊಂಡು ಆರ್ಡರ್ ಮೇಲೆ ಆರ್ಡರ್ ಮಾಡಲ್ಲ? ನನ್ನ ಗಂಡನೂ ಇದ್ದಾರೆ, ಆಚೆ ಹೋದಾಗ ಒಂದು ಅರ್ಧ ಕಾಫಿ ಕೊಡಿಸ್ರಿ ಅಂದರೆ ಕಾಗೆ ಥರ ಆಡ್ತಾರೆ. ಎಲ್ಲದಕ್ಕೂ ಕೇಳ್ಕೊಂಬಂದಿರಬೇಕು. ಇವತ್ತು ಎಲ್ಲರೂ ಊಟ ಕೂತ್ಕೊಳ್ಳಿ, ನಾನು ಬಡಿಸ್ತೀನಿ. ಹ್ಞೂ ಲಕ್ಷ್ಮಿ, ನೀನು ಕೂತ್ಕೋ ಬಾ, ಊಟ ಮಾಡಿ ಮಾತ್ರೆ ತಗೋಬೇಕು, ಆಯಾಸ ಆಗಿರುತ್ತೆ. ಪರವಾಗಿಲ್ಲ ರೀ, ನೀವೆಲ್ಲರೂ ಊಟ ಮಾಡಿ, ನಾನು ಆಮೇಲೆ ಮಾಡ್ತೀನಿ. ಅಮ್ಮ, ನಾನೇ ಹೇಳ್ತಿದ್ದೀನಲ್ವಾ, ನೀನು ಕೂತ್ಕೊ, ನಾನು ಬಡಿಸ್ತೀನಿ. ಬಾ ಲಕ್ಷ್ಮಿ. ನೀನು ಬಡಿಸ್ತಾ ಕೂತ್ರೆ ಬೆಳೆ ಆಗುತ್ತೆ, ಅಮ್ಮ ಬಡಿಸಾಡ್ಬಿಡು, ನೀನು ಕೂತ್ಕೋ. ಯಾಕಣ್ಣ ಹೀಗೆ ಹೇಳ್ತಿದ್ಯಾ? ನನಗೇನು ಬಡ್ಸಕ್ಕೆ ಬರಲ್ಲ ಅನ್ಕೊಂಡಿದ್ಯಾ? ನಿಮ್ಮ ಮನೆಯಲ್ಲಿ ನೀವಿಬ್ಬರೇ ಇರೋದು, ಇಲ್ಲಿ ನಾವು ಇಷ್ಟೊಂದು ಜನ ಇದ್ದೀವಿ, ಯಾರಿಗೇನು ಬಡಿಸ್ಬೇಕು, ಎಷ್ಟೆಷ್ಟು ಹಾಕಬೇಕು ಅಂತ ಅಮ್ಮಂಗೆ ಮಾತ್ರ ಚೆನ್ನಾಗಿ ಗೊತ್ತಿರೋದು. ಅಮ್ಮ ಬಡಿಸಾಡ್ಬಿಡು. ಓಹೋ, ನಾನೇನು ಮಂಗಳ ಗ್ರಹದಿಂದ ಉದುರು ಬಂದಿದ್ದೀನ? ಇಷ್ಟು ವರ್ಷ ನಾನು ಇದೇ ಮನೆಯಲ್ಲಿ ಹುಟ್ಟು ಬೆಳೆದಿರೋದು, ಯಾರ್ಯಾರಿಗೆ ಏನೇನು ಬೇಕು ಅಂತ ನನಗೂ ಗೊತ್ತಿದೆ. ಹೇಗೆ ಹೇಳ್ತೀಯ ನೋಡು. ಪರವಾಗಿಲ್ಲ ಜಾನು, ಎಲ್ಲ ನೆನ್ಪಿಟ್ಕೊಂಡಿದೀಯಾ? ಅದಕ್ಕೆ ಹೆಣ್ಮಕ್ಳಿಗೆ ತವ್ರ ಮನೆಯಲ್ಲಿ ಏನೇನು ಮಾಡಿರ್ತೀವಿ ಅದೆಲ್ಲ ಯಾವುದೂ ಅಷ್ಟು ಸುಲಭವಾಗಿ ಮರೆಯೋಕ್ಕಾಗಲ್ಲ. ಅಮ್ಮ, ನೀನು ಕೂತ್ಕೊ, ನಾನು ಬಡಿಸ್ತೀನಿ ಅಂತ ಹೇಳ್ತಿದ್ದೀನಲ್ಲ. ಜಾನು, ಅದೆಲ್ಲ ಏನೂ ಬೇಡ, ನೀನು ಹೋಗಿ ನಿನ್ನ ಗಂಡನ ಪಕ್ಕದಲ್ಲಿ ಕೂತ್ಕೋ, ನಾನು ಬಡಿಸ್ತೀನಿ. ದಿನ ಅವ್ರ ಪಕ್ಕನೇ ಕೂತು ಊಟ ಮಾಡೋದು ನಾನು, ನೀನು ನಿನ್ನ ಗಂಡನ ಪಕ್ಕ ಕೂತ್ಕೊಂಡು ಊಟ ಮಾಡು. ಏನ್ ಜಾನು ಇದು? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.